ಈಗಾಗಲೇ ಹೇಳ್ತಾ ಇದ್ವಲ್ಲ ಮೆಡಿಕಲ್ ಟೆಸ್ಟ್ ಆಗಿದೆ ಅಂತ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ದರ್ಶನ್ ಅಂಡ್ ಗ್ಯಾಂಗ್ ಜಡ್ಜ್ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು. ದರ್ಶನ್ ಅಂಡ್ ಗ್ಯಾಂಗಿಗೆ ಜೈಲ ಅಥವಾ ಪೊಲೀಸ್ ಕಸ್ಟಡಿನ ಇನ್ನು ಕೆಲವೇ ಕ್ಷಣದಲ್ಲಿ ಈ ಕುತೂಹಲಕ್ಕೆ ಉತ್ತರ ಸಿಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನತ್ತ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು. ದರ್ಶನ್ ಅಂಡ್ ಗ್ಯಾಂಗಿಗೆ ಜೈಲ ಅಥವಾ ಪೊಲೀಸ್ ಕಸ್ಟಡಿನ ಈಗಾಗಲೇ ನಾವು ಹೇಳ್ತಾ ಇದ್ವಿ, SPP ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ತನಿಖೆ ಮತ್ತಷ್ಟು ಬಾಕಿ ಇದೆ. ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಆ ಕಾರಣದಿಂದಾಗಿ ಮತ್ತಷ್ಟು ತನಿಖೆಯ ಅವಶ್ಯಕತೆ ಇದೆ. ಅದರಿಂದಾಗಿ ಪೊಲೀಸರ ಕಸ್ಟಡಿಗೆ ನೀಡಿ ಅಂತ SPP ವಾದ ಮಂಡಿಸುವಂತಹ ಸಾಧ್ಯತೆ ಇದೆ. ಏನು ತನಿಖೆ ಈಗ ಸದ್ಯಕ್ಕೆ ಯಾವ ಹಂತದಲ್ಲಿದೆ, ಯಾವೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಮತ್ತಷ್ಟು ತನಿಖೆ ಬಾಕಿ ಇದೆ, ಇದೆಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದಾದ ನಂತರ ನ್ಯಾಯಾಧೀಶರು ಏನು ತೀರ್ಪನ್ನ ನೀಡ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂತಹ ವಿಚಾರ. ಇನ್ನು ಪ್ರಕರಣದಲ್ಲಿ ಗಮನಿಸಬೇಕಾಗುತ್ತೆ, ದರ್ಶನ್ ಐಷಾರಾಮಿ ಕಾರ್ನಲ್ಲಿ ಓಡಾಡ್ತಾ ಇದ್ದಂತಹ ದರ್ಶನ್, ನನ್ನ ಬಳಿ ಲ್ಯಾಂಬೋರ್ಗಿನಿ ಇದೆ, BMW ಇದೆ, ರೇಂಜ್ ರೋವರ್ ಇದೆ, ಥಾರ್ ಇದೆ. ಇದನ್ನ ಪಬ್ಲಿಕ್ ಅಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು, ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅನ್ನೋದನ್ನ ಈಗಾಗಲೇ ನಾವು ಗಮನಿಸ್ತಿದ್ದೀವಿ. ಬಟ್ ಈಗ ಹೋಗ್ತಾ ಇರುವಂಥದ್ದು ಸಾಮಾನ್ಯ ಆರೋಪಿಗಳನ್ನು ಯಾವ ರೀತಿಯಾಗಿ ಕರ್ಕೊಂಡು ಹೋಗಲಾಗುತ್ತೆ ಅದೇ ರೀತಿಯಾಗಿ ಆ ಪೊಲೀಸ್ ವ್ಯಾನ್ನಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಇದ್ರ ಜೊತೆಗೆ ನಿನ್ನೆ ರಾತ್ರಿ ಕೂಡ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವ್ರನ್ನ ಮಧ್ಯರಾತ್ರಿಯಲ್ಲಿ ಕರ್ಕೊಂಡು ಹೋಗಿ ಸುಮಾರು 45 ನಿಮಿಷಗಳ ಕಾಲ ಅವರ ಮನೆಯಲ್ಲಿ ಮಹಜರು ನಡೆಸಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಹಲವಾರು ವಸ್ತುಗಳನ್ನು ಕೂಡ ಅಲ್ಲಿ ಸೀಸ್ ಮಾಡಲಾಗಿದೆ. ಕೊಲೆ ಆದಂತಹ ಸಂದರ್ಭದಲ್ಲಿ ಅವರು ಹಾಕಿದ್ದಂತಹ ಬಟ್ಟೆಗಳಿರ್ಬೋದು, ಸ್ನಾನ ಮಾಡಿದಂತಹ ಸಂದರ್ಭದಲ್ಲಿ ಬಳಸಿದಂತಹ ಟವಲ್ ಇರ್ಬೋದು, ಬಕೆಟ್ ಇರ್ಬೋದು, ಇದೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ಇದೆಲ್ಲವನ್ನು ಕೂಡ ಕಲೆ ಹಾಕಲಾಗಿದೆ. ಮಧ್ಯರಾತ್ರಿ ಕರ್ಕೊಂಡು ಹೋಗಿ ಅವ್ರನ್ನ ಮಹಜರು ನಡೆಸಲಾಗುತ್ತೆ. 45 ನಿಮಿಷಗಳ ಕಾಲ ಮಹಜರು ನಡೆಸಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬೊಲೆರೋ ವಾಹನ ಏನಿದೆ ಆ ವಾಹನದ ಹಿಂಬದಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಲಾಗುತ್ತೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ. ಅಂದರೆ ಪೊಲೀಸರು ಹೇಳ್ತಾ ಇರುವಂಥದ್ದು, ನಮಗೆ ತನಿಖೆಗೆ ತೊಂದರೆ ಆಗುತ್ತೆ, ಕರ್ಕೊಂಡು ಹೋಗುವಂಥದ್ದು ಇರ್ಬೋದು, ಅಥವಾ ವಿಚಾರಗಳು ಹೊರಗಡೆ ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಅಂತ ಗೊತ್ತಾದರೆ ತನಿಖೆಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ನಾವು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ತಾ ಇದ್ದೀವಿ ಅಂತ ಪೊಲೀಸ್ನವರು ಸದ್ಯಕ್ಕೆ ಅವರು ಹೇಳ್ತಾ ಇರುವಂಥದ್ದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಟೌನ್ ಹಾಲ್ ಬಳಿ ಬಂದಿದೆ. ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇರುವಂತಹ ವ್ಯಾನ್ ಟೌನ್ ಹಾಲ್ ಬಳಿ ಬಂದಿದೆ. ಅಲ್ಲೇ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ರೀಚ್ ಆಗುತ್ತೆ. ನೇರವಾಗಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇದು ಕೆಲವೇ ಕ್ಷಣಗಳಲ್ಲಿ ದರ್ಶನ್ಗೆ ಮತ್ತೆ ಪೊಲೀಸ್ ಕಸ್ಟಡಿನ ಅಥವಾ ಜೈಲ, ಎರಡರಲ್ಲೊಂದು ತೀರ್ಮಾನ ಆಗುತ್ತೆ. ಏನಾಗಬಹುದು ಹಾಗಾದ್ರೆ, ತನಿಖೆ ಯಾವ ಹಂತದಲ್ಲಿದೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತಷ್ಟು ತನಿಖೆ ಅವಶ್ಯಕತೆ ಇದೆ, ನಮ್ಮ ವಶಕ್ಕೆ ನೀಡಿ ಅಂತ ಪೊಲೀಸರು ಕೇಳ್ಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನು ನೀಡುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಲಭ್ಯವಾಗುತ್ತೆ. ಗಮನಿಸ್ತಾ ಇದೀವಲ್ಲ, ನೇರ ದೃಶ್ಯಾವಳಿಗಳು. ಒಂದ್ ಕಡೆ ದರ್ಶನ್ ಕೂತ್ಕೊಂಡಿರುವಂಥದ್ದು, ವ್ಯಾನ್ನ ಒಳಭಾಗದಲ್ಲಿ ದರ್ಶನ್ ಕೂತ್ಕೊಂಡಿರುವಂಥದ್ದು, ಮತ್ತೊಂದು ಕಡೆ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಟೌನ್ ಹಾಲ್ ಬಿಟ್ಟು ಮುಂದೆ ಹೋಗ್ತಾ ಇದೆ ಆ ವ್ಯಾನ್. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಅನ್ನ ತಲುಪಲಿದೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಎಲ್ಲ ಆರೋಪಿಗಳನ್ನ. ಆಲ್ಮೋಸ್ಟ್ ಕೋರ್ಟ್ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕೋರ್ಟ್ ಒಳಭಾಗಕ್ಕೆ ಹೋಗಿರುವಂಥದ್ದು. ಆರೋಪಿಗಳನ್ನ ಇಲ್ಲಿ ಕೆಳಗಿಳಿಸಲಾಗುತ್ತೆ. ಕೋರ್ಟ್ನ ಅಂಗಳ ತಲುಪಿದೆ ವ್ಯಾನ್. ಎಲ್ಲ ಆರೋಪಿಗಳನ್ನ ಈಗ ಕೆಳಗಿಳಿಸಲಾಗುತ್ತೆ.
ಗಮನಿಸ್ತಾ ಇದ್ದೀವಿ. ಪವಿತ್ರ ಗೌಡ ಕೂಡ ಅಲ್ಲಿರುವಂಥದ್ದು. ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಅಲ್ಲಿದ್ದಾರಲ್ಲ. ಪವಿತ್ರ ಗೌಡ A1 ಆರೋಪಿ ಅಲ್ಲಿದ್ದಾರೆ ನೋಡಿ. ಅವ್ರನ್ನು ಕೂಡ ಈಗ ಕೆಳಗಿಳಿಸಲಾಗುತ್ತೆ. ಎಲ್ಲ ಆರೋಪಿಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನು ಒಂದಷ್ಟು ಜನರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಮತ್ತೊಂದಷ್ಟು ಜನರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಂದ್ರೆ ಯಾರೆಲ್ಲ ತನಿಖೆಗೆ ಅವಶ್ಯಕತೆ ಇದ್ದಾರೆ, ವಿಚಾರಣೆ ನಡೆಸಬೇಕಾಗಿದೆ ಅಂಥವ್ರನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಮಿಕ್ಕಂಥವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಅಥವಾ ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ, ಅಥವಾ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಎಸ್, ಪವಿತ್ರ ಗೌಡ ಇಳಿತಾ ಇದ್ದಾರೆ. A1 ಆರೋಪಿ ಪವಿತ್ರ ಗೌಡ ಇಡೀ ಪ್ರಕರಣದ ಸೂತ್ರಧಾರಿ. ರೇಣುಕಾಸ್ವಾಮಿ ಕೊಲೆಯ ಇಡೀ ಪ್ರಕರಣದ ಪ್ರಮುಖ ಆರೋಪಿ, ಪ್ರಕರಣದ ಸೂತ್ರಧಾರಿ ಪವಿತ್ರ ಗೌಡ. ದರ್ಶನ್ ಹೋಗ್ತಾ ಇದ್ದಾರೆ. A2 ಆರೋಪಿ, ಎರಡನೇ ಆರೋಪಿ ದರ್ಶನ್ ಒಳಗಡೆ ಹೋಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಕೋರ್ಟ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಕೋರ್ಟ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಕೋರ್ಟ್ ಅಂಗಳದಲ್ಲಿದ್ದಾರೆ ಈಗಾಗಲೇ ಎಲ್ಲರೂ ಕೂಡ. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನಿನ್ನೆನೆ ಅವರ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಪೊಲೀಸ್ ಠಾಣೆಯಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗಿದೆ. ಆ ರಿಪೋರ್ಟ್ ಅನ್ನ ಕೂಡ ಎತ್ಕೊಂಡಿದ್ದಾರೆ. ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರವಾಗಿ ಎಲ್ಲ ಆರೋಪಿಗಳನ್ನ ಕೋರ್ಟ್ಗೆ ಕರ್ಕೊಂಡು ಬರಲಾಗಿರುವಂಥದ್ದು. ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ವಿ. ಕೋರ್ಟ್ನ ಒಳಭಾಗಕ್ಕೆ ಅವರನ್ನ ಈಗ ಕರ್ಕೊಂಡು ಹೋಗಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇವರ ಭವಿಷ್ಯ ಏನಾಗುತ್ತೆ, ಇವತ್ತಿನ ತೀರ್ಪು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನ್ಯಾಯಾಲಯ ಏನು ಆದೇಶವನ್ನ ಕೊಡುತ್ತೆ ಅನ್ನೋದನ್ನ, ನ್ಯಾಯಾಂಗ ಬಂಧನಕ್ಕ ಅಥವಾ ಪೊಲೀಸ್ ಕಸ್ಟಡಿನ. ಇನ್ನು ನ್ಯಾಯಾಧೀಶರ ಮುಂದೆ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಸಾಕ್ಷಿ ಕಲೆ ಹಾಕಲಾಗಿದೆ, ಇದೆಲ್ಲದರ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲಾಗುತ್ತೆ. ಪವಿತ್ರ ಗೌಡ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಇಲ್ಲಿ ಗಮನಿಸ್ತಾ ಇದ್ದೀವಿ. ದರ್ಶನ್ ಅವರು ಹಿಂದೆನೆ ದರ್ಶನ್ ಹೋಗ್ತಾರೆ. A1 A2 ಮೊದಲು A1 ಹೋಗ್ತಾರೆ, ನಂತರ A2 ಹೋಗ್ತಾರೆ. ಅದಾದ ನಂತರ ಮಿಕ್ಕಂತ ಆರೋಪಿಗಳು ಕೂಡ ಅವ್ರ ಹಿಂದೆ ಹೋಗ್ತಾರೆ. ಅವ್ರ ಹಿಂದೆ ಹೋಗಿದ್ದಕ್ಕೆ ಏನೆಲ್ಲ ಆಗಿದೆ ಅನ್ನೋದನ್ನ ಈಗಾಗಲೇ ಗಮನಿಸಿದ್ದೀವಿ. ಈಗ ಕೋರ್ಟ್ಗೂ ಕೂಡ ಅವ್ರ ಹಿಂದೆ ಹೋಗಬೇಕಾಗಿದೆ. ಎಲ್ಲ ಆರೋಪಿಗಳು ಕೂಡ ಹೋಗ್ತಾ ಇದ್ದಾರೆ. ಎಸ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಸದ್ಯಕ್ಕೆ ವಿಚಾರ ಗೊತ್ತಾಗುತ್ತೆ. ಏನಾಗುತ್ತೆ, ಪೊಲೀಸ್ ಕಸ್ಟಡಿನ ಅಥವಾ ಜೈಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಲುಪಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್, ಇಡೀ ಗ್ಯಾಂಗ್ ಈಗ ಕೋರ್ಟ್ ಅನ್ನ ತಲುಪಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣದ ಸೂತ್ರಧಾರಿ ಪವಿತ್ರ ಗೌಡ, ನಂತರ ದರ್ಶನ್, ನಂತರ ಮಿಕ್ಕಂತಹ ಆರೋಪಿಗಳು ಎಲ್ಲರನ್ನು ಕೂಡ ಈಗ ಸದ್ಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಪ್ರಾಸಿಕ್ಯೂಷನ್ ಪರ ವಾದಿಸುವುದಕ್ಕೆ SPP ಪ್ರಸನ್ನ ಕುಮಾರ್ ಇವರನ್ನ ನೇಮಕ ಮಾಡಲಾಗಿದೆ. P ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು ವಿಶೇಷ ಅಭಿಯೋಜಕರಾಗಿ. ಅವರು ಸದ್ಯಕ್ಕೆ ಪೊಲೀಸರ ಪರವಾಗಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಮತ್ತಷ್ಟು ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಬೇಕು, ಪೊಲೀಸರ ವಶಕ್ಕೆ ನೀಡಬೇಕು ಅಂತ ಕೇಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದರಿಂದಾಗಿ ಸದ್ಯಕ್ಕೆ ನ್ಯಾಯಾಲಯ ಏನ್ ತೀರ್ಪನ್ನ ಕೊಡುತ್ತೆ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನ ಪೊಲೀಸರ ವಶಕ್ಕೆ ನೀಡಲಾಗುತ್ತಾ ಅಥವಾ ಜೈಲಿಗೆ ಕಳಿಸಲಾಗುತ್ತಾ, ಇದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ.